ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಶತಮಾನದ ಸಂಘಕ್ಕೆ ಸಿದ್ದರಾಮಯ್ಯ ಸೈದ್ಧಾಂತಿಕ ಬಂಧನಕ್ಕೆ ಕೆಡವಿದ್ದಾರೆ. ಆರ್ಎಸ್ಎಸ್ ಜೊತೆ ಸಂಘರ್ಷಕ್ಕೆ ನಿಂತ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರದ ಆದೇಶವೇ ಬ್ರಹ್ಮಾಸ್ತ್ರವಾಗಿದೆ. ಖಾಸಗಿ ಸಂಘಟನೆಯಂತ ನಿರ್ಬಂಧ ತಂತ್ರಗಾರಿಕೆ ಹೆಣೆದಿದೆ. ಸರ್ಕಾರಿ ನೌಕರರಿಗೂ ಪ್ರಿಯಾಂಕ್ ಖರ್ಗೆ ಪತ್ರ ಬಿಸಿ ಮುಟ್ಟಿಸಿದೆ. ಎ ಸಿಂಬಲ್ ಆಫ್ ಲಾಯಲ್ಟಿ, ಇದು ಡಿಕೆಶಿಯ ನಿಷ್ಠತೆಯ ಸಂಕೇತ. ಇದೇ ನಿಷ್ಠೆಯನ್ನ ಡಿಸಿಎಂ ರಾಜಕೀಯ ಬತ್ತಳಿಕೆಗೆ ಬ್ರಹ್ಮಾಸ್ತ್ರವಾಗಿಸಿದೆ. ಮೈತ್ರಿ ಯುಗದ ಕಥೆಗೆ ಜಾರಿದ್ದ ಡಿಕೆಶಿ ಡಿಸಿಎಂ ಜೈಲಿನ ಆಫರ್ಗೆ ಸೆರೆ ಆಯ್ದುಕೊಂಡಂತಹ ರಹಸ್ಯವನ್ನ ಹೇಳಿದ್ದಾರೆ. ಆದ್ರೆ ಅಶೋಕ್ಗೆ ನವೆಂಬರ್ ಕಿಚ್ಚಿನ ಅನುಮಾನ ಕಾಡ್ತಾ ಇದೆ. ಡಾಕ್ಟರ್ ಮಹೇಂದ್ರನ ಮರ್ಮ ಬಗೆದಷ್ಟು ಬಯಲಾಗ್ತಾ ಇದೆ. ಪೋಸ್ಟ್ ಮಾರ್ಟಂ ಬಳಿ ಮುಖವಾಡ ಕಳಚಿತ್ತು. ಪರಸ್ತ್ರೀಗಾಗಿ ಪತ್ನಿಯನ್ನ ಕೊಂದನ ಅನ್ನುವಂತಹ ಸಂಶಯಕ್ಕೆ ಜನ್ಮ ಸಿಕ್ಕಿದೆ. ಇಬ್ರೂ ಸೇರಿ ಹಾಕಿದ ಸ್ಕೆಚ್ ಬಯಲಾಗ್ತಾ ಇದೆ. ಆನಿವರ್ಸರಿ ಗಿಫ್ಟ್ಗೂ ಮುನ್ನ ಕೊಲೆಗೈದ ಆರೋಪಿ ಸಿಕ್ಕಿ ಬಿದ್ದಿದ್ದೇ ರೋಚಕ. ಕನಕದುರ್ಗಮ್ಮ ಗಣಿನಾಡು ಬಳ್ಳಾರಿಯ ಅಧಿದೇವತೆ. ಕೋಟ್ಯಂತರ ಭಕ್ತರನ್ನ ಸಲಹುವ ಈ ಸನ್ನಿಧಿಯಲ್ಲಿ ಕಾಣಿಕೆ ಕಳ್ತನ ಆಗಿದೆಯಂತೆ. ಸರ್ಕಾರದ ನಿಯಮ ಗಾಳಿಗೆ ತೂರಿದ ಆರೋಪದ ಮೇಲೆ ಅರ್ಚಕರಿಗೆ ಧಾರ್ಮಿಕ ದತ್ತೆ ಇಲಾಖೆಯ ಅಧಿಕಾರಿ ನೋಟಿಸ್ ಕೊಟ್ಟಿದ್ದು ಜಟಾಪಟಿ ಶುರುವಾಗಿದೆ. ಭಾರತೀಯ ಚಿತ್ರರಂಗದಲ್ಲಿ ಕನ್ನಡದ ಕಲರವ ಶುರುವಾಗಿದೆ. ತುಳು ಮಣ್ಣಿನ ಕತೆ ಹೇಳಿದಂತಹ ಕಾಂತಾರ 1000 ಕೋಟಿಯತ್ತ ದಾಪುಗಾಲಿಡ್ತಿದೆ. ಇತ್ತ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದಂತಹ ಡಿವೈನ್ ಸ್ಟಾರ್ ಹರಕೆ ಅರ್ಪಿಸಿದ್ದಾರೆ. ಈ ಬೆನ್ನಲ್ಲೇ ಜೈ ಹನುಮಾನ್ ಸಿನಿಮಾನ ರಿಷಬ್ ಶೆಟ್ಟಿ ಘೋಷಿಸಿದ್ದಾರೆ.